ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಡ್. ಫ್ರೆಂಡ್ಸ್, ಇವತ್ತು ಪೇಪರ್ ಅವಲಕ್ಕಿ ಬಳಸ್ಕೊಂಡು ನಾವು ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಅರ್ಧ kg ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಬೇಡ, ಒಂದು 2ರಿಂದ 3 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಬಿಸಿಯಾಗಿದೆ ಆಲ್ರೆಡಿ. ಈ ರೀತಿ ಬಿಸಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಅವಲಕ್ಕಿ ಬಿಸಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ವಿ. ನಂತರ ಒಂದು ಬಾಣಲಿ ತಗೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು 50 ml ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಣಲಿ ಕಾಯ್ದಿದೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ನಾವು ಇವಾಗ ಕಡಲೆ ಬೀಜ ಮತ್ತು ಕಡಲೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ಕಡಲೆ ಬೀಜ ಹಾಕ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ನ್ಯಾಕ್ಸ್ನ ನೀವು 1 ತಿಂಗಳವರೆಗೂ ಕೂಡ ಯೂಸ್ ಮಾಡ್ಬೋದು. ಇದು ಕೆಡಲ್ಲ ಬೇಗ. ಹೊರಗಡೆ ಜಂಕ್ ಫುಡ್ ತಿನ್ನೋದ್ರಿಂದ ಇದು ಕಾಯಿಲೆ ಬರುತ್ತೆ. ನೀವು ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಳ್ಳೆ ಕಲರ್ ಬಂದಿದೆ ನೋಡಿ. ಇವಾಗ ಕಡಲೆ ಹಾಕ್ಕೊಳ್ಳಿ. ಕಡಲೆ ಕೂಡ ನೀವು ಒಂದು 2 ನಿಮಿಷ ಆಲ್ರೆಡಿ ಎಣ್ಣೆ ಕಾಯ್ದಿರೋದ್ರಿಂದ ನೀವು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಟೈಮ್ ತೊಗೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನೋಡಿ, ಇದನ್ನು ನೀಟಾಗಿ ಸೋಸ್ಕೊಂಡು ಎಣ್ಣೆ ಎಲ್ಲನೂ ನೀಟಾಗಿ ಇಲ್ಲೇ ಬಸ್ಕೊಂಬಿಡ್ಬೇಕು ಫ್ರೆಂಡ್ಸ್. ಎಣ್ಣೆ ಜಾಸ್ತಿ ಏನು ಹಾಕ್ಕೊಂಬೇಡಿ. ನೋಡಿ, ಈ ರೀತಿ ನೀಟಾಗಿ ಚೆನ್ನಾಗಿ ಸೋಸ್ಕೊಂಡು ಒಂದು ಬೌಲ್ಗೆಲ್ಲನೂ ಹಾಕ್ಕೊಳ್ಳಿ. ನೋಡಿ, ಮತ್ತು ಇವಾಗ ಬಾದಾಮಿ ಗೋಡಂಬಿ ಯಾರಿಗೆ ಇಷ್ಟ ಆಗಲ್ಲ ಅವರು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಲರ್ ಬಂತು ನೋಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿ ಕೂಡ ಉಬ್ಬಿ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಆಯಿಲೆಲ್ಲ ಚೆನ್ನಾಗಿ ಸೋಸ್ಕೊಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಇವಾಗ ನೀಟಾಗಿ ಒಂದು ಜಾಲರಿ ತೊಗೊಂಡು ಜಾಲರಿಗೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬರ್ ಆಗಿರೋರು 80%ಅಲ್ಲಿ 16% ಅಷ್ಟೇ ವಿಡಿಯೋ ನೋಡ್ತಾ ಇರೋದು. ಬೇರೆಯವರೆಲ್ಲ 60% ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ದಾರೆ. ಇನ್ನು ನನಗೆ 70% ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ನೋಡ್ತಾ ಇದ್ದಾರೆ. ಪ್ಲೀಸ್ ಅಂಥವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ಆಯಿಲ್ ಹಾಗೆ ಇಟ್ಕೊಳ್ಳಿ, ಇದಕ್ಕೆ ಒಗ್ಗರಣೆ ಬೇರೆ ಹಾಕ್ಕೊಬೇಕಲ್ಲ, ಹಾಗಾಗಿ ಈ ಆಯಿಲೇ ಯೂಸ್ ಮಾಡ್ಕೊಳ್ಳಿ ನೀವು. ನೋಡಿ, ಈ ರೀತಿ ಹಾಕೊಂಡಾದ್ಮೇಲೆ ಇದಕ್ಕೆ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸಾಲ್ಟು, ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಕೊಟ್ಕೊಬೇಕು. ಇವಾಗ ನೋಡಿ, ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು 5 ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡು ನಾವೆಲ್ಲ ಇವಾಗ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಕರ್ಕೊಂಡ್ವಲ್ಲ, ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಬೇಕು. ನೋಡಿ, ಫ್ರೈ ಚೆನ್ನಾಗಿ ರೀತಿ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತು ಸಾಲ್ಟು ಮತ್ತು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅರಿಶಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು 1-2 ನಿಮಿಷ. ಅದಾದಮೇಲೆ ಇವಾಗ ಸಾಲ್ಟು ಹಾಕ್ಕೊಳ್ಳಿ. ಎಷ್ಟು ಬೇಕು ಸಾಲ್ಟು ಇವಾಗೆ ಹಾಕ್ಕೊಂಬಿಡಿ. ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾವು
ಇದು ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ, ಅದ್ರ ಮೇಲೆ ಇದನ್ನೆಲ್ಲ ಕರ್ಕೊಂಡಿರುವಂತಹ ಎಲ್ಲ ಪದಾರ್ಥನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಇವಾಗ ಫ್ರೈ ಆಯಿತು. ಇವಾಗ ಎಲ್ಲನೂ ನಾವು ಅವಲಕ್ಕಿಗೆ ಹಾಕ್ಕೊಳ್ಳೋಣ. ಒಂದು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಎಲ್ಲನೂ ಒಗ್ಗರಣೆ ಮಾಡಿರೋದು ಮತ್ತು ಫ್ರೈ ಮಾಡ್ಕೊಂಡಿರೋದು ಎಲ್ಲನೂ ಪದಾರ್ಥನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ಸರ್ವ್ ಮಾಡ್ಕೊಂಡ್ರೆ ಮುಗೀತು ಪೇಪರ್ ಅವಲಕ್ಕಿ ಸ್ನ್ಯಾಕ್ಸ್. ನೋಡಿ ಫ್ರೆಂಡ್ಸ್, ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಯಾರು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರ ಅವರು ಒಂದು 4 ಸ್ಪೂನು ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವೀಟ್ ತಿನ್ನೋದು ಕಮ್ಮಿ, ಹಾಗಾಗಿ ನಾನೊಂದು 2.5 ಸ್ಪೂನಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. 2ರಿಂದ 2.5 ಸ್ಪೂನ್ ಅಷ್ಟೇ ನಾನು ಹಾಕ್ಕೊಳ್ಳೋದು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 5ರಿಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಳ್ಳಿ. ರೆಡಿ ಆಯಿತು ಟೀ ಟೈಮ್ ಪೇಪರ್ ಅವಲಕ್ಕಿ ಸ್ನ್ಯಾಕ್ಸ್. ಫ್ರೆಂಡ್ಸ್, ಈ ರೀತಿ ಮಾಡಿ ನೀವು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ 1 ತಿಂಗಳು 2 ತಿಂಗಳಿಗೂ ಬೇಕಾದರೆ ಇಟ್ಕೊಬೋದು. ಇದು ಬೇಗ ಹಾಳಾಗಲ್ಲ. ಹಾಗಾಗಿ ನೀವು ಜಂಕ್ ಫುಡ್ನ ತಿನ್ನೋ ಬದಲು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ನೋಡಿ, ಈ ಥರ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಫ್ರೆಂಡ್. ರೆಡಿ ಟು ಹೀಟ್ ಪೇಪರ್ ಅವಲಕ್ಕಿ ಸ್ನ್ಯಾಕ್ಸ್.